ಪೆನ್ಡ್ರೈವ್ ಕೋಲಾಹಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಎಂಬಿ ಪಾಟೀಲ್ ಕೂಡ ಮಾತಾಡಿದ್ದಾರೆ. ಸಂತ್ರಸ್ತರಿಗೆ ನಿಶ್ಚಿತವಾಗಿಯೂ ನ್ಯಾಯ ಸಿಗಬೇಕು ಅನ್ನುವಂತಹ ಹೇಳಿಕೆಯನ್ನ ಕೊಡುವುದರ ಮೂಲಕ ತಪ್ಪಿತಸ್ಥರು ಶಿಕ್ಷೆಯನ್ನು ಅನುಭವಿಸಬೇಕು ಅನ್ನೋ ರೀತಿಯಲ್ಲಿ ಎಂಬಿ ಪಾಟೀಲ್ ಅವರು ಹೇಳಿದ್ದಾರೆ. ಪೆನ್ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ವಲಯದಲ್ಲಿ ಈಗಾಗಲೇ ಯಾವ ರೀತಿಯ ಚರ್ಚೆ ಆಗ್ತಾ ಇದೆ ಅನ್ನೋದನ್ನು ತಾವು ಗಮನಿಸ್ತಾ ಇದ್ದೀರಿ. ಇದರ ಮಧ್ಯೆ ಎಂಬಿ ಪಾಟೀಲ್ ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಸಂತ್ರಸ್ತರ ಬದುಕು ಹಾಳಾಗಿ ಹೋಗಿದೆ, ಪ್ರಜ್ವಲ್ ತಪ್ಪಾಗಿದ್ರೆ ಕಠಿಣ ಶಿಕ್ಷೆಯನ್ನು ಕೊಡಿ, ಕಾನೂನಿದೆ, ಕಾನೂನು ಪ್ರಕಾರ ಆಗಬೇಕಲ್ಲ, SIT ತನಿಖೆ ಮಾಡ್ತಾ ಇದೆ, ಸತ್ಯಾಂಶ ಹೊರಗೆ ಬರುತ್ತೆ ಅಂತ ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಈ ಹೇಳಿಕೆಯನ್ನು ಕೊಟ್ಟಿರೋದು. ನಿಶ್ಚಿತವಾಗಿಯೂ ಕೂಡ ಇವತ್ತು ಮಹಿಳೆ ಯಾರು ಅಲ್ಲಿ ವಿಕ್ಟಿಮ್ಸ್ ಇದ್ದಾರೆ ಅವ್ರಿಗೆ ನ್ಯಾಯ ದೊರಕಿಸ್ಕೊಡುವಂಥದ್ದಾಗಬೇಕು, ಅವ್ರಿಗೆ ಸೂಕ್ತ ರಕ್ಷಣೆನೂ ಕೊಡಬೇಕು. ಮತ್ತು ಮಾಧ್ಯಮದಲ್ಲಿ ಕೂಡ ವಿನಂತಿ ಮಾಡ್ಕೋತೀವಿ, ಇವತ್ತು ಸಹ ಅವ್ರನ್ನ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಜವಾಬ್ದಾರಿತ ನಡ್ಕೋಬೋದು. ಇವತ್ತು ನಾವು ಶೋಷಣೆಗೆ ಒಳಗಾಗಿರ್ಬೋದು, ಅವ್ರನ್ನ ನಾವು ಬಿತ್ತರಿಸಿಬಿಟ್ರೆ ಅವ್ರ ಬದುಕೆಲ್ಲ ಹಾಳಾಗೋಗ್ತದೆ. ಅದನ್ನು ಕೂಡ ಎಲ್ಲ ಒಂದು ಕಡೆ ನೋಡ್ಕೋಬೇಕು ಸರ್. ಅವ್ರು ತಪ್ಪಿಸ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ, ಇವತ್ತು ಅವ್ರು ತಪ್ಪಾಗಿದ್ದರೆ ಕಠಿಣ ಶಿಕ್ಷೆ, ಅತ್ಯಂತ ಕಠಿಣ ಶಿಕ್ಷೆ ಕೊಡಿ. ಕಾನೂನು ಇದರಲ್ಲಿ ಎಷ್ಟು ಸಾಧ್ಯ ಆಗ್ತದೆ ಅಂಥ ಕಠಿಣ ಶಿಕ್ಷೆ ಕೊಡಿ, ಬೇಡ ಅನ್ನೋದಲ್ಲ. ಆದರೆ ಅಲ್ಲಿ ವಿಕ್ಟಿಮ್ಸ್ಗೆ ನಾವು ಬಹಿರಂಗವಾಗಿ ಅವ್ರನ್ನ ಇದು ಮಾಡಿಸಿದ್ರೆ ಅವ್ರ ಕುಟುಂಬದ ಇದರಿಂದ ಎಷ್ಟು ಮಂದಿ ಅವ್ರನ್ನ ಬೀದಿಪಾಲು ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ. ನಿಶ್ಚಿತವಾಗಿಯೂ ಕೂಡ ಇವತ್ತು ಮಹಿಳೆ ಯಾರು ಅಲ್ಲಿ ವಿಕ್ಟಿಮ್ಸ್ ಇದ್ದಾರೆ ಅವ್ರಿಗೆ ನ್ಯಾಯ ದೊರಕಿಸ್ಕೊಡುವಂಥದ್ದಾಗಬೇಕು, ಅವ್ರಿಗೆ ಸೂಕ್ತ ರಕ್ಷಣೆನೂ ಕೊಡಬೇಕು. ಮತ್ತು ಮಾಧ್ಯಮದಲ್ಲಿ ಕೂಡ ವಿನಂತಿ ಮಾಡ್ಕೋತೀವಿ, ಇವತ್ತು ಸಹ ಅವ್ರನ್ನ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಜವಾಬ್ದಾರಿತ ನಡ್ಕೋಬೋದು. ಇವತ್ತು ನಾವು ಶೋಷಣೆಗೆ ಒಳಗಾಗಿರ್ಬೋದು, ಅವ್ರನ್ನ ನಾವು ಪ್ರಜ್ವಲ್ ಪೆನ್ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಹಿತಿಗಳು ಕೂಡ ಈಗ ಸಿಡಿದಿದ್ದಾರೆ. ಮುಖ್ಯಮಂತ್ರಿಗಳಿಗೆ 16 ಬೇಡಿಕೆಗಳನ್ನು ಇಟ್ಟು ಪತ್ರವನ್ನು ಬರೆದಿದ್ದಾರೆ. ಹಾಗಿದ್ರೆ ಆ ಪತ್ರದಲ್ಲಿ ಉಲ್ಲೇಖಿಸಿರುವಂತಹ ವಿಚಾರಗಳೇನು? ಸಾಹಿತಿಗಳು CM ಸಿದ್ದರಾಮಯ್ಯಗೆ ಪತ್ರ ಬರೆಯುವ ಮೂಲಕ ಏನೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯವಾದಂತಹ ವಿಚಾರ ಆಗುತ್ತೆ. ಪೆನ್ಡ್ರೈವ್ನ ವಿಚಾರ ಕೇವಲ ರಾಜ್ಯದಲ್ಲಿ ಮಾತ್ರ ಅಲ್ಲ, ದೇಶದಲ್ಲೇ ಕೋಲಾಹಲಕ್ಕೆ ಕಾರಣ ಆಗಿರುವಾಗಲೇ ಸಾಹಿತಿಗಳು ಬರೆದಿರುವಂತಹ ಈ ಪತ್ರವೂ ಕೂಡ ಈಗ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಆರೋಪಿಯನ್ನ ಬಂಧಿಸಿ ಸಂತ್ರಸ್ತೆಯರಿಗೆ ಭೀತಿಯನ್ನ ದೂರ ಮಾಡಬೇಕು, ರೇವಣ್ಣ ವಿಧಾನಸಭೆ ಸದಸ್ಯತ್ವ ತಾತ್ಕಾಲಿಕವಾಗಿ ರದ್ದು ಮಾಡಬೇಕು, ರಾಜಕೀಯ ನಾಯಕರ ನಡವಳಿಕೆಗೆ ಕಡಿವಾಣ ಹಾಕಬೇಕು, ಇದರ ಜೊತೆಗೆ ಪ್ರಜ್ವಲ್ ಚಾಲಕ ಕಾರ್ತಿಕ್ನನ್ನ ಅರೆಸ್ಟ್ ಮಾಡಬೇಕು, ದೇವರಾಜೇಗೌಡ ವಿರುದ್ಧ ಪ್ರಕರಣ ದಾಖಲು ಮಾಡಬೇಕು, ಇತ್ಯಾದಿ 16 ಬೇಡಿಕೆಗಳನ್ನು ಮುಂದಿಟ್ಟು ಸುದೀರ್ಘ ಬಹಿರಂಗ ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಸಾಹಿತಿಗಳು ಬರೆದಿದ್ದಾರೆ. ಸಹಜವಾಗಿ ಈಗ ಪ್ರಶ್ನೆ ಇರುವುದು, ಸಾಹಿತಿಗಳು ಕೂಡ ಸರ್ಕಾರಕ್ಕೆ ಒತ್ತಡ ಹಾಕ್ತಿದ್ದಾರೆ. ಈ ಕೂಡಲೇ ಪ್ರಜ್ವಲ್ ರೇವಣ್ಣ ಅವ್ರನ್ನ ಬಂಧಿಸಬೇಕು, ಆ ಮೂಲಕ ಸಂತ್ರಸ್ತ ಮಹಿಳೆಯರಿಗೆ ಧೈರ್ಯ ಹೇಳೋ ಕೆಲಸ ಸರ್ಕಾರದ ಮಟ್ಟದಿಂದಲೇ ಆಗಬೇಕು ಅನ್ನುವಂತಹ ಅಂಶವನ್ನ ಪ್ರಮುಖವಾಗಿ ಉಲ್ಲೇಖ ಮಾಡಿದ್ದಾರೆ. ಗಮನಿಸಬೇಕಾಗಿರುವಂತಹ ವಿಚಾರ ಅಂದ್ರೆ, ಈ ಎಲ್ಲಾ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಪ್ರಸ್ತಾಪ ಮಾಡಿದ್ರು. ಹೌದು, ಸಾಹಿತಿಗಳು ಕೂಡ ಪತ್ರ ಬರೆದಿದ್ದಾರೆ. ಅವರು ಬರೆದಿರುವ ಪತ್ರವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಸಾಹಿತಿಗಳು ಬರೆದಿರ್ತಕ್ಕಂಥ ಪತ್ರವನ್ನು ಭಾಳ ಗಂಭೀರವಾಗಿ ಪರಿಗಣಿಸ್ತೇವೆ. ಯಾಕೆಂದರೆ ಅವರಿಗೆ ಸಮಾಜದ ಕಳಕಳಿ ಇರ್ತಕ್ಕಂಥವರು, ಅನೇಕ ವಿಷಯಗಳನ್ನು ಅವರು ಪ್ರತಿನಿತ್ಯ ಗಮನಿಸ್ತಾ ಇರ್ತಾರೆ. ಅಂಥವ್ರ ಅಭಿಪ್ರಾಯಗಳನ್ನು ಭಾಳ ಗಂಭೀರವಾಗಿ ಸರ್ಕಾರ ತಗೊಳ್ಳುತ್ತೇವೆ. ನಾನು ಪತ್ರವನ್ನು ನೋಡಿಲ್ಲ, ಮುಖ್ಯಮಂತ್ರಿಗಳಿಗೆ ಬರೆದಿದ್ದಾರೆ. ಅದನ್ನು ನಾನು ಕೂಡ ಮುಖ್ಯಮಂತ್ರಿಗಳಿಂದ ತೆಗೆದುಕೊಂಡು ನೋಡ್ತೇನೆ, ಏನು ಹೋಲ್ ಕಾಂಟೆಕ್ಸ್ಟ್ ಏನು ಅಂತ. ನಾವು ಈ ಪ್ರಕರಣವನ್ನೇ ಭಾಳ ಗಂಭೀರವಾಗಿ ಪರಿಗಣಿಸಿದ್ದೇವೆ. ಅದರಿಂದ ಅವರು ನಮಗೆ ಹೇಳಿರ್ತಕ್ಕಂಥದ್ದು ಇನ್ನೂ ಅಂಜಲಿ ಅಂಬಿಗೇರ್ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಪೊಲೀಸರ ನಿರ್ಲಕ್ಷ್ಯದಿಂದಾಗಿ ಈ ರೀತಿಯ ಘಟನೆ ನಡೀತಾ ಅನ್ನುವಂತಹ ಆರೋಪವನ್ನು ಈಗ ಸ್ಥಳೀಯರು ಮಾಡ್ತಾ ಇದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಅಂಬಿಗೇರ್ ಮನೆಗೆ ನೇಹಾ ಹಿರೇಮಠ್ ತಂದೆ ನಿರಂಜನಯ್ಯ ಸ್ವಾಮಿ ಅವರು ಕೂಡ ಭೇಟಿಯನ್ನು ನೀಡಿ ಸಾಂತ್ವನ ಹೇಳಿದ್ದಾರೆ, ಮಾತಾಡಿದ್ದಾರೆ ಅನ್ನುವಂತಹ ವಿಚಾರ ಈಗ ಗೊತ್ತಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಇದೇ ವಿಚಾರವಾಗಿ ಮತ್ತೊಂದು ಸ್ಫೋಟಕ ಮಾಹಿತಿ ಲಭ್ಯ ಆಗಿರೋದು. ಹತ್ಯೆಗೂ ಮುನ್ನ ಆರೋಪಿಯ ಬಗ್ಗೆ ಮಾಹಿತಿಯನ್ನು ಸ್ಥಳೀಯರು ನೀಡಿರ್ತಾರೆ. ಬೆಡ್ಡಿಗೇರಿ ಪೊಲೀಸರಿಗೆ ಸ್ಥಳೀಯರು ಮಾಹಿತಿಯನ್ನು ನೀಡಿದ್ರೂ ಕೂಡ ಪೊಲೀಸರು ಅಲರ್ಟ್ ಆಗಲಿಲ್ವ, ಹಾಗಿದ್ರೆ ನಿರ್ಲಕ್ಷ್ಯ ವಹಿಸಿದ್ರ ಅನ್ನುವಂತಹ ಪ್ರಶ್ನೆ ಇದೆ. 6-7 ತಿಂಗಳ ಹಿಂದೆಯೇ ಗಿರೀಶ್ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನು ನೀಡಲಾಗಿತ್ತು. ಸ್ಥಳೀಯರ ಮಾಹಿತಿಯನ್ನೇ ಬೆಂಡಿಗೇರಿ ಪೊಲೀಸರು
ತಿರಸ್ಕರಿಸಿದ್ರು. ಈಗ ಸ್ಥಳೀಯರು ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿ ಆಕ್ರೋಶವನ್ನ ಕೂಡ ಹೊರಹಾಕಿದ್ದಾರೆ. ಇದ್ರ ಮಧ್ಯೆ ನೇಹಾ ಹಿರೇಮಠ್ ತಂದೆ ಕೂಡ ಈಗ ಅಂಜಲಿ ಅಂಬಿಗೇರ್ ಮನೆಗೆ ಭೇಟಿಯನ್ನು ನೀಡಿದ್ದಾರೆ.